ಕನ್ನಡ ಎಂದರೆ ಕೇವಲ ವರ್ಣಮಾಲೆಯಲ್ಲ, ಅದು ಕರುನಾಡ ನೆಲೆ, ಜಲ, ಜನ, ಸಾಹಿತ್ಯ, ಬದುಕು, ಸಂಸ್ಕೃತಿ, ಕಲೆ, ಸಂಗೀತ ಎಲ್ಲವನ್ನೂ ಒಳಗೊಂಡಿದೆ. ಕಲಿಯೋಕ್ಕೆ ಕೋಟಿ ಭಾಷೆ, ಆಡೋಕ್ಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ, ಹುಟ್ಟಿದರೆ ಕನ್ನಡ ನಾಡಲ್ಲಿ. ಅದೇ ರೀತಿ ಒಬ್ಬ ವ್ಯಕ್ತಿಯ ಅಂದರೆ ಬಡವರ, ದೀನದಲಿತರಾದ, ಬಡತನ ಕುಟುಂಬದಲ್ಲಿ ಹುಟ್ಟಿದ ರಾಜಕಾರಣಿಯ, ಬಡವರ ಸಹಾಯ ಮಾಡುತ್ತಿರುವ ವ್ಯಕ್ತಿಯ ಬಗ್ಗೆ ತಿಳಿಯೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ, HMax TV ಕನ್ನಡ ಸ್ವಾಗತ. ಇವತ್ತಿನ ದಿವಸ ನಿಮ್ಮ ಮೆಚ್ಚಿನ ನಾಯಕ, ದೀನದಲಿತ, ಬಡವರ ಆಶಾಕಿರಣ ಆದಂಥ ಆರ್ ಉಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಇವತ್ತಿನ ದಿವಸ ಅವ್ರ ಜೊತೆ ಒಂದು 2 ಮಾತನ್ನು ಮಾತಾಡೋಣ. ಸರ್ ನಮಸ್ಕಾರ. ನಿಮಗೂ ಕೂಡ ನಮಸ್ಕಾರ. ಕನ್ನಡದ ಜನತೆಗೆ ನಮಸ್ಕಾರ. ಸರ್, ತಾವು ಈ ದಿವಸ ಈ ನಿಮ್ಮ ಒಂದು ಬರುವ ಹುಟ್ಟು ಈ ದಿವಸ ನೀವು ಯಾವ ಥರ ನೀವು ಶ್ರಮಪಟ್ಟು ಈ ನಿಮ್ಮ ಮಟ್ಟಕ್ಕೆ ಬಂದಿದ್ದೀರಾ ಅನ್ನೋದನ್ನು ನಮ್ಮ ಜನತೆಗೆ ಒಂದು ವಿವರವನ್ನು ಹೇಳಿದ್ರೆ. ಒಂದು ಕುಟುಂಬ, ಬಡತನ ಕುಟುಂಬ ಅಂತ ನಮ್ಮಪ್ಪ ಕೂಲಿ ಮಾಡ್ತಿದ್ರು, ರೈತರು. ನಮ್ಮ ತಾಯಿ ಒಂದು ವ್ಯಾಪಾರಸ್ಥರು ಇದ್ರು, ನಂಜಮ್ಮ ಅಂತ ಹೇಳಿ, ತಂದೆ ಹೆಸರು ರಂಗಪ್ಪ ಅಂತ ಹೇಳಿ. ಒಂದು ಬಡತನ ಕುಟುಂಬದಿಂದ ಬಂದಂಥ ನಾನು ಸುಮಾರು 4ನೇ ಮಗನಾಗಿ, ರಂಗಪ್ಪನ 4ನೇ ಮಗನಾಗಿ ನಾನು ಜನಿಸಿದಂಥ ಉಮೇಶ್ ಅಂತ ಹೇಳಿ ನಾನು ಹೇಳಕ್ಕೆ. ಸರ್, ನಿಮ್ಮ ನಾವು ಬಾಲ್ಯದಲ್ಲಿ ತುಂಬ ನಾವು ಕೆಲಸಕ್ಕೆ ಹೋಗ್ತಾ ಇದ್ವಿ. ಸುಮಾರು 200 ರೂಪಾಯಿ 3 ರೂಪಾಯಿ ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ರೈತರ ತಕ್ಕ ಹೋಗಿ ಅವರು ದಿನ ಬೇಕಾದರೆ 8 ಗಂಟೆಗೆ ಕರ್ಕೊಂಡೋಗಿ ಸುಮಾರು 2:30-3 ಗಂಟೆ ಅಷ್ಟೊತ್ತಿಗೆ ನಮಗೆ 200 ರೂಪಾಯಿಂದ 3 ರೂಪಾಯಿನ ದುಡ್ಡು ಕೊಡ್ತಿದ್ರು. ಬಾಲ್ಯ ತುಂಬ ಕಷ್ಟದಿಂದ ಬಂದಂಥ ವ್ಯಕ್ತಿ ನಾನಾಗಿರ್ತೀನಿ. ತಾವು ಸಣ್ಣವರಾಗಿರುವಾಗ ನಿಮ್ಮ ಶಾಲೆಯಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಯಾವ ಥರ ನೀವು ಬಾಲ್ಯ ಕಳೆದ್ರಿ? ನಾವು ತುಂಬ ಜನ ಫ್ರೆಂಡ್ ಇದ್ದಾರೆ ನಮಗೆ. ಮಳೆಯಾಗಿರ್ಬೋದು, ಸುತ್ತಮುತ್ತಲಿರೋದು. ನಮಗೆ ಸ್ವಲ್ಪ ಸ್ಕೂಲಲ್ಲಿ ಓದಿಸೋಕ್ಕೆ ಅಷ್ಟು ಶಕ್ತಿ ಇರಲಿಲ್ಲ ನಮ್ಮಲ್ಲಿ. ಆದರೂ ನಮ್ಮ ತಂದೆ ತಾಯಿಗಳಿಗೆ ಓದಿ ನೀವು ಒಳ್ಳೆಯ ವ್ಯಕ್ತಿ ಆಗೋ ಅಂತ ಹೇಳಿ ನಮಗೆ ಪ್ರೋತ್ಸಾಹ ಕೊಡ್ತಾಯಿದ್ರು. ಅದರಲ್ಲಿ ನಾವು 10 ಜನ ಫ್ರೆಂಡ್ಗಳಿದ್ವಿ. ಭಾರಿ ಖುಷಿಯಾಗಿ ನಾವು ಓದ್ತಾ ಇದ್ವಿ. ಸ್ವಲ್ಪ ಓದಿದ್ವಿ ನಾವು ಅಷ್ಟೇ. ಪಾರ್ಟಿ ಅಂತ ಬಂದರೆ ಈಗ ನೀವು ಬರೋಕ್ಕೆ ಯಾವ ಕಾರಣ, ಏನಕ್ಕೆ? ನಾವು ಪಾರ್ಟಿ ಅಂತ ಹೇಳಿದಾಗ ನನಗೆ ಬಂಗಾರಪ್ಪ ಅಂತ ಹೇಳಿ ಒಬ್ಬ ಮಹಾನಾಯಕನ ನಮ್ಮ ಒಡೆಯನೂರಿನಲ್ಲಿ ಒಂದು CM ಆದಾಗ ಒಡೆಯನೂರಿಗೆ ಬಂದಿದ್ದರು. ಅವಾಗ ನಾವು ಇನ್ನೂ ಸಣ್ಣ ಹುಡುಗರು. ಆವಾಗ ನಾವು ಬಂದಾಗ ಬಂಗಾರಪ್ಪನ ಪ್ರೇರಣೆಯಿಂದ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿ ನನಗೆ ಬಂಗಾರಪ್ಪ ಅವರೇ ಪ್ರೇರಣೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಅವರಿದ್ದಾರಲ್ಲ ರಾಮಕೃಷ್ಣ ಹೆಗಡೆ ಸಹ ಒಳ್ಳೆಯ ನಾಯಕರು. ಅವರು ನಮ್ಮ ಪ್ರೇರಣೆ ಮೇಲೆ ನಾನು ರಾಜಕೀಯಕ್ಕೆ ಬರಬೇಕು ಅನ್ನೋದು ನನ್ನ ಉದ್ದೇಶ. ಸರ್, ನೀವು ಈ ಪಾರ್ಟಿ ಕಾಂಗ್ರೆಸ್ ಪಾರ್ಟಿಯಿಂದ ತಮಗೆ ಯಾವ ಥರ ಬೆಂಬಲ ಸಿಗ್ತಾ ಇದೆ? ನನಗೆ ಕಾಂಗ್ರೆಸ್, ನಾನು ಒಳ್ಳೆಯ 3 ಪಾರ್ಟಿ ನೋಡಿದಾಗ ನನಗೆ ಕಾಂಗ್ರೆಸ್ ಪಾರ್ಟಿ ಸೂಕ್ತ ಅಂತ ಗೊತ್ತಾಯಿತು. ನನಗೆ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಮಾಡ್ತು, ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಮಾಡ್ತು. ನನ್ನ ಶ್ರೀಮತಿಯಾದ ರೇಖಾ ಉಮೇಶ್ ಅವರು ನನ್ನ ಜಿಲ್ಲಾ ಪಂಚಾಯತಿ ಅವರು ಟಿಕೆಟ್ ಕೊಡೋದ್ರಲ್ಲಿ ಕಾಂಗ್ರೆಸ್ ಪಕ್ಷ ನಮಗೆ ತುಂಬ ಸಪೋರ್ಟ್ ಮಾಡಿ ಸುಮಾರು 12,000 ಲೀಡಲ್ಲಿ ನನಗೆ ಒಡೆಯನೂರು ಜಿಲ್ಲಾ ಪಂಚಾಯತಿ ಜನತೆ ನನ್ನ ಗೆಲ್ಲಿಸಿ ಇವರ ರಾಜ್ಯದಲ್ಲಿ 8ನೇ ಸ್ಥಾನವನ್ನು ಪ್ರದೇಶ ಲೀಡಲ್ಲಿ ಗೆಲ್ಲಿಸ್ಬಿಟ್ಟಂಥ ಜನ ಒಡೆಯನೂರು ಜಿಲ್ಲಾ ಪಂಚಾಯತಿ ಜನತೆ ಅಂತ ಹೇಳಿ ಇಷ್ಟಪಡ್ತೀನಿ. ಸರ್, ನೀವು ಇವತ್ತಿನ ದಿವಸ ನೀವು ಏನೇನು ಸಾಧನೆ ಮಾಡಿದ್ದೀರಾ ಒಂದು ಭವಿಷ್ಯದಲ್ಲಿ? ನಾನು ಸುಮಾರು 2010ರಲ್ಲಿ ನಾನು ಗ್ರಾಮ ಪಂಚಾಯತಿ ಚುನಾವಣೆಯಾಗಿ ನಿಂತಿದ್ದೆ. ನನಗೆ ಸುಮಾರು ನಮ್ಮ ಕಾಂಗ್ರೆಸ್ ಪಕ್ಷದವರು ನನಗೆ 10 ತಿಂಗಳು ಮಾತ್ರ ಅಧಿಕಾರನ ನನಗೆ ಹಂಚಿಕೆ ಮಾಡಿದರು. ಆ ಹಂಚಿಕೆ ಒಳಗೆ ನಾನು ನಮ್ಮ ಒಡೆಯನೂರಿನಲ್ಲಿ ಫಸ್ಟಿಗೆ ಉಮೇಶ್ ಆಗಬೇಕು ಅನ್ನೋದು ಅವ್ರ ಕನಸಿತ್ತು. ಆ ಕನಸಿಗೆ ಯಾವುದೇ ಥರದಲ್ಲಿ ನಾನು ಅವರಿಗೆ ಮೋಸ ಮಾಡಿಲ್ಲ. ಯಾಕೆ ಮೋಸ ಮಾಡಿಲ್ಲ ಅಂತ ಹೇಳಿದ್ರೆ, ಸುಮಾರು 2010ರಲ್ಲಿ ನಾನು ಅಧ್ಯಕ್ಷ ಆಗಿಸಿದ್ದ ನಮ್ಮ ಒಡೆಯನೂರು ವೃತ್ತತುಂಗ ಸರ್ಕಲ್ನಲ್ಲಿ ಸುಮಾರು ಒಂದು ಟಾಕೀಸ್ ಇತ್ತು, ಒಂದು 20 ಅಂಗಡಿ ಗೂಡಂಗಡಿಗಳಿದ್ದು. ಅದು ತರು ಮಾಡಿ ಅದಕ್ಕೆ ಅಲ್ಲಿ ತರು ಮಾಡೋಕ್ಕೆ ನಮ್ಮ ಒಡೆಯನೂರು ಜನತೆ ತುಂಬ ಸಪೋರ್ಟ್ ಮಾಡಿದ್ರು ನನಗೆ. ಅದಕ್ಕೆ ಅವ್ರ ಪ್ರೇರಣೆಯಿಂದ ನಾನು ಎಲ್ಲ ತರು ಮಾಡಿ ಇವತ್ತು ನಮಗೆ ಕೋಟಾನುರೂಪ ಆಸ್ತಿಯನ್ನು ನಮ್ಮ ಒಡೆಯನೂರಿಗೆ ಪಟ್ಟಣ ಪಂಚಾಯತಿಗೆ ನಾನು ಉಳಿಸಲಾಗಿದೆ. ಅದಕ್ಕೆ ಆಮೇಲೆ ನಾನು ಸುಮಾರು
ಹನ್ನೆರಡು ಮಳಿಗೆ ಕಟ್ಟಿದ್ದೀವಿ. ಈ ಕಡೆ 7 ಮಳಿಗೆ, ಆ ಕಡೆ ಭಗೀರಥ ಸರ್ಕಲ್ನಲ್ಲಿ 5 ಮಳಿಗೆಯನ್ನು ನನ್ನ ಅಧ್ಯಕ್ಷತೆಯಲ್ಲಿ ನಾವು ಸರ್ಕಾರ ಗ್ರಾಂಟ್ಸ್ನಲ್ಲಿ ಆ ಒಳೆಯನವರಿಗೆ ಅಷ್ಟಕ್ಕೊಂದು ಕೋರ್ಸ್ ಇರಲಿಲ್ಲ ಪಂಚಾಯತಿಗೆ. ಆ ಕೋರ್ಸ್ ಬರೋಕ್ಕೆ ನಮಗೆ ಸುಮಾರು 1.5 ವರ್ಷ 1.5 ಲಕ್ಷ ರೂಪಾಯಿ ದುಡ್ಡು ಬೇಕಾಗ್ತಿತ್ತು. ಲೈಟ್ಗಳು ಹಾಕಬೇಕಾಗಿರ್ಬೋದು, ಮತ್ತೆ ನೀರಿನ ಕಾಸುಗಳು ದುಡ್ಡು ಕೊಡಬೇಕಾಗಿರೋ ವಿಚಾರದಲ್ಲಿ ಅವರಿಗೆ ಸ್ವಲ್ಪ ಸಮಸ್ಯೆಗಳಾಗ್ತಿತ್ತು. KV ಬಿಲ್ಗಳು ಕಟ್ಟಬೇಕಾಗ್ತಿತ್ತು. ಸುಮಾರು ಜನ ಬಿಟ್ಟು ಹೋಗ್ತಿರೋದ್ರಿಂದ ನಾನು ಮನಗಂಡು ಏನಾರ ಒಂದು ಕೋರ್ಸ್ ಬರೋಂಥ ಪಂಚಾಯತಿಗೆ ಮಾಡಬೇಕು ಅಂತ ಹೇಳಿದಾಗ ನನಗೆ ಅವತ್ತು ದಿವಸಕ್ಕೆ ಬಂದು ಸರ್ಕಾರ ಜೊತೆ ಮಾತಾಡಿ ನಾನು ಜಡ್ಪಿ ಒಳಗೆ ಹೋಗಿ ಮಾತಾಡಿ ಅವರು ಅಧಿಕಾರಿಗಳ ಜೊತೆಗೆ ನಾನು ಅಧಿಕಾರಿ ಹೆಸರಿಲ್ಲ ಅವರು ಮತ್ತೊಂದಿಗೆ ಅವರು ಬೇಡ, ನನಗೆ ಲೋನ್ ತೊಗೊಂಡ್ಬೇಡ, ನೀವು ನನಗೆ ಬ್ಯಾಂಕ್ ಲೋನ್ ಅಂತ ಬೇಡ, ನಾನೇ ನಿಮಗೆ ವಿಶೇಷ ನಾನು ಕೊಡ್ತೀನಿ ಅಂತೇಳಿ 21 ಲಕ್ಷ ರೂಪಾಯಿ ನನಗೆ ಈ ಕಡೆ ಭಗೀರಥ ವೃತ್ತದಂಗ ಸರ್ಕಲ್ನಲ್ಲಿ ಕಟ್ಟಕ್ಕೆ ಪ್ರೇರಣೆ ಮಾಡಿಕೊಟ್ಟಂಥ ಅಧಿಕಾರಿಗಳು ಜಡ್ಪಿ ಅವರು ನನಗೆ ಸಹಾಯ ಮಾಡಿದ್ರು. ನಮ್ಮ ತಂದೆ ತಾಯಿಗಳು ಅಷ್ಟೊಂದು ಸ್ವಲ್ಪ ವಿದ್ಯಾವಂತರಲ್ಲ, ಆದರೂ ಸಹ ಅವರು ಒಳ್ಳೆಯ ದಾರಿಯಲ್ಲಿ ಹೋಗಿ ಒಳ್ಳೆಯ ಸಮಾಜದಲ್ಲಿ ಒಳ್ಳೆಯ ಹೆಸರು ತಗೋ, ಒಳ್ಳೆಯ ಸಮಾಜ ಹಿರಿಯರಿಗೆ ಗೌರವವನ್ನು ಕೊಟ್ಟು ಹಿರಿಯರಿಗೆ ಒಳ್ಳೆಯನಾಗಿ ಸಮಾಜಕ್ಕೆ ಏನೇನೋ ಒಂದು ಸೇವೆ ಮಾಡು ಅಂತೇಳಿ ತಂದೆ ತಾಯಿಗಳು ನನಗೆ ಪ್ರೇರಣೆ ಮಾಡ್ತಾರೆ. ಇಲ್ಲ, ಇಂಟೆನ್ಷನ್ ಇತ್ತು. ನಾನು ಒಬ್ಬ ಬಡತನ, ಒಬ್ಬ ಬಡ ಕೂಲಿ ತಂದೆಯಾದ ಮಗ, ನಾವ್ಯಾಕೆ ರಾಜಕೀಯ ಬರಬಾರ್ದು ಅಂತ ಹೇಳಿದಾಗ ನನಗೂ ಎಲ್ಲ